ನಿಮ್ಗೆ ಯಾರಾದರೂ ಕೆಟ್ಟದನ್ನು ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಅಥವಾ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆನೇ ನಾನು ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ನೀವು ನೋಡಲೇಬೇಕಾದಂತಹ ವಿಡಿಯೋ ಇದು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ನಮ್ಮ ಸುತ್ತ ಎಲ್ಲ ಥರದ ಜನನೂ ಇರ್ತಾರೆ. ಸೊ ಕೆಟ್ಟವರು ಇರ್ತಾರೆ, ಅದೇ ರೀತಿ ಒಳ್ಳೆಯವರು ಸಹ ಇರ್ತಾರೆ. ನಿಮಗೇನಾದರೂ ಕೆಲವರು ಮಾನಸಿಕವಾಗಿ ನಿಮಗೆ ಹಿಂಸೆ ಕೊಡ್ತಾ ಇದ್ದಾರೆ, ನಿಮಗೆ ಕೆಟ್ಟದ್ದನ್ನು ಬಯಸ್ತಾ ಇದ್ದಾರೆ ಅಥವಾ ಕಷ್ಟ ಕೊಡ್ತಾ ಇದ್ದಾರೆ ಅಂತಂದರೆ ನೀವು ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಮೊದಲು ಅವ್ರಿಗೆ ಏನು ಹೇಳ್ತಾ ಇದ್ದಾರೋ ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ಫಸ್ಟ್ ನೀವು ಥಿಂಕ್ ಮಾಡಬೇಕು. ನಿಮ್ಮ ಆಲೋಚನೆಗಳ ಸರಿಯಾಗೇ ಇರುತ್ತೆ, ನೀವು ಮಾಡೋ ಕೆಲಸನೂ ಸರಿಯಾಗಿರುತ್ತೆ, ಆದರೆ ಕೆಲವರು ನಿಮ್ಮನ್ನು ಕ್ರಿಟಿಸೈಸ್ ಮಾಡ್ತಾನೆ ಇರ್ತಾರೆ. ಮೊದಲಿಗೆ ಅವ್ರು ಏನು ಹೇಳ್ತಾ ಇದ್ದಾರೋ ಅದು ಸರಿನಾ ಅಥವಾ ತಪ್ಪು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಅದನ್ನು ತಪ್ಪು ಅಂತಂದಾಗ ಅದನ್ನು ನೀವು ನಿಮ್ಮ ತಲೆಗೆ ಹಾಕ್ಕೊಳ್ಬಾರ್ದು. ಆ ರೀತಿ ನೀವು ಅದನ್ನು ನಿಮ್ಮ ತಲೆಗೆ ಹಾಕ್ಕೊಂಡು ನೀವು ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾಯಿದ್ರೆ ಇನ್ನೂ ನಿಮ್ಮ ಮಾನಸಿಕವಾಗಿ ನೀವಿನ್ನೂ ಕುಗ್ಗಿ ಹೋಗ್ತೀರ. ಯಾಕೆಂದರೆ ಅವರು ಹೇಳಿದ್ದು ತಪ್ಪು ಅಂತ ಅಥವಾ ಸುಳ್ಳು ಅಂತ ಗೊತ್ತಾದ ಮೇಲೆ ನೀವು ಅದರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಪ್ರಯೋಜನ ಅನ್ನೋದಿರೋದಿಲ್ಲ. ಹಾಗಾದರೆ ಅವರು ಬೇರೆಯವ್ರ ಬಗ್ಗೆ ಯಾಕೆ ಕೆಟ್ಟದಾಗಿ ಮಾತಾಡ್ತಾರೆ ಅಥವಾ ಬೇರೆಯವ್ರಿಗೆ ಯಾಕೆ ಅವರು ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅವರ ಸ್ವಭಾವನೇ ಆ ರೀತಿ ಆಗಿರುತ್ತೆ. ಅವರಿಗೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಅಥವಾ ಕೆಟ್ಟದಾಗಿ ಮಾತಾಡೋ ಸ್ವಭಾವನೇ ಆ ರೀತಿ ಆಗಿರುತ್ತೆ. ಆದರೆ ಅವ್ರಿಗೆ ನಾನು ಇನ್ನೊಬ್ಬರಿಗೆ ತೊಂದರೆ ಆಗ್ತಾಯಿದೆ, ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ಅವ್ರಿಗೆ ಅನಿಸೋದಿಲ್ಲ. ಆ ರೀತಿ ಮಾಡೋದ್ರಿಂದ ಅವ್ರಿಗೇನೋ ಒಂಥರ ತೃಪ್ತಿ ಇರುತ್ತೆ, ಅದಕ್ಕೋಸ್ಕರ ಅವರು ಆ ರೀತಿ ಮಾಡ್ತಾಯಿರ್ತಾರೆ. ಸೊ ಅವರು ಈ ರೀತಿ ಮಾಡಿಬಿಟ್ರು ಅಂತ ನೀವು ಫೀಲ್ ಆಗೋದು ಬೇಕಾಗಿಲ್ಲ. ಅವರು ನಿಮ್ಮೊಬ್ಬರಿಗೆ ಮಾಡ್ತಾ ಇರೋದಿಲ್ಲ, ಅವರ ಸುತ್ತಮುತ್ತ ಇರುವ ಬೇರೆ ಜನಗಳಿಗೂ ಇದೇ ರೀತಿಯ ಒಂದು ತೊಂದರೆ ಅಥವಾ ಕೆಟ್ಟದಾಗಿ ಮಾತಾಡೋದಾಗಲಿ ಕೆಟ್ಟದ್ದನ್ನು ಬಯಸೋದಾಗಲಿ ಮಾಡ್ತಾ ಇರ್ತಾರೆ. ಯಾಕಂದರೆ ಅವರ ಸ್ವಭಾವನೇ ಆ ರೀತಿ ಆಗಿರುತ್ತೆ. ಕೆಲವ್ರ ಸ್ವಭಾವ ಆ ರೀತಿ ಆಗಿದ್ದಾಗ ಅದು ಕೆಲವೊಂದು ಸಲ ಅದು ಚೇಂಜ್ ಆಗೋದಿಲ್ಲ. ಅದರಿಂದ ಅವರ ಸ್ವಭಾವದಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇರುತ್ತೆ. ಈಗ ನಿಮ್ಮದೇನು ತಪ್ಪಿಲ್ಲ, ನೀವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರ. ಸೊ ಯಾವುದೋ ಒಂದು ನಾಯಿ ನೋಡಿ ನಿಮ್ಮನ್ನು ಬೊಗಳ್ತಾ ಇರುತ್ತೆ. ನಿಮ್ಗೆ ಅನಿಸುತ್ತೆ ನಂದೇನು ತಪ್ಪಿಲ್ಲ, ನಾನೇನೂ ಮಾಡಿಲ್ಲ, ಅದು ಬೊಗಳ್ತಾ ಇದೆ ಅಂತ. ಯಾಕೆ ಅದು ಬೊಗಳ್ತಾ ಇದೆ ಅಂದರೆ ಅದರ ಸ್ವಭಾವನೇ ಅದಾಗಿರುತ್ತೆ. ಒಂದೊಂದು ಸಲ ಆ ಥರ ನಾಯಿ ಸುಮ್ಮನೆನೂ ಇರುತ್ತೆ, ಒಂದೊಂದು ಸಲ ಬೊಗಳ್ತಾನೂ ಇರುತ್ತೆ. ಸೊ ಆ ಥರ ಬೊಗಳ್ದಾಗ ನೀವು ಅದ್ರ ಕಡೆ ನೋಡಿಬಿಟ್ಟು ನೀವು ಸುಮ್ಮನೆ ಹೋಗ್ತಾಯಿದ್ರೆ ಸ್ವಲ್ಪ ಹೊತ್ತು ಬೊಗಳಿ ಅದು ಸುಮ್ಮನೆ ಆಗಿಬಿಡುತ್ತೆ, ಅಥವಾ ಇನ್ನು ಸ್ವಲ್ಪ ದೂರ ನಿಮ್ಮ ಹಿಂದೆ ಬರ್ಬೋದು. ಅದಾದಮೇಲೆ ನೀವು ಅದಕ್ಕೆ ಏನೂ ಮಾಡಿಲ್ಲ ಅಂದರೆ ಅದು ಸುಮ್ಮನೆ ಆಗೋಗ್ಬಿಡುತ್ತೆ. ಆ ನಾಯಿ ಬೊಗಳ್ತಾ ಇದೆಯಲ್ಲ, ನಂದೇನು ತಪ್ಪಿಲ್ಲ, ಅದು ನಾಯಿ ಬೊಗಳ್ತಾ ಇದೆ ಅಂತ ಅಂದ್ಬಿಟ್ಟು ನೀವು ಅದ್ರ ಮೇಲೆ ಇನ್ನೂ ಅಟ್ಯಾಕ್ ಮಾಡಿದಷ್ಟು ಅದರ ಬೊಗಳೋದು ಇನ್ನೂ ಜಾಸ್ತಿನೂ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಸ್ಟ್ ನೀವು ಅದ್ರ ಕಡೆ ನೋಡ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಹೋಗ್ತಾಯಿದ್ರೆ ಸ್ವಲ್ಪ ಹೊತ್ತಾದಮೇಲೆ ಅದು ಸುಮ್ಮನೆ ಆಗಿಬಿಡುತ್ತೆ. ಸೊ ನಾಯಿ ಬೊಗಳುತ್ತೆ ಅಂತಂದ್ಬಿಟ್ಟು ನೀವು ಫೀಲ್ ಆಗಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಅದು ನಿಮ್ಮದೇ ತಪ್ಪಾಗುತ್ತೆ. ಯಾಕಂದರೆ ಅದರ ಸ್ವಭಾವ ಅದು. ಅದೇ ರೀತಿ ಕೆಲವು ಜನ ಕೂಡ ಅವರು ಇನ್ನೊಬ್ಬರಿಗೆ ತೊಂದರೆ ಕೊಡೋದೇ ಅವರ ಒಂದು ಸ್ವಭಾವ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಇಗ್ನೋರ್ ಮಾಡಬೇಕು. ಅದನ್ನು ಇಗ್ನೋರ್ ಮಾಡಿ ನಿಮ್ಮ ಕೆಲಸನ ನೀವು ಮಾಡ್ಕೊಂಡು ಹೋಗ್ತಾಯಿದ್ರೆ ಸೊ ನಿಮ್ಮ ಮಾನಸಿಕವಾಗಿ ನೀವು ಚೆನ್ನಾಗಿರ್ತೀರ. ಅದ್ರ ಬಗ್ಗೆ ಯೋಚನೆ ಬಿಟ್ಟಾಕಿ. ಸೊ ನಿಮ್ಮ ಸುತ್ತ ಇರೋ ಜನರಲ್ಲಿ ಯಾರೋ ಒಬ್ಬರು ನಿಮಗೆ ಕಷ್ಟ ಕೊಡ್ತಾ ಇದ್ದಾರೆ ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಸೊ ಅವ್ರು ಮಾತಾಡ್ತಾ ಇರೋದು ತಪ್ಪು, ಅವ್ರ ಯೋಚನೆ ತಪ್ಪಾಗಿದ್ದರೆ ಅದ್ರ ಬಗ್ಗೆ ಆಲೋಚನೆ ಮಾಡೋ ಅವಶ್ಯಕತೆ ನಿಮಗೇನಿದೆ? ಅದ್ರ ಬಗ್ಗೆ ಯೋಚನೆ ಮಾಡಿದರೆ ನಿಮಗೇನಾದರೂ ಪ್ರಯೋಜನ ಇದೆಯಾ? ಅದರಿಂದ ಏನೂ ಪ್ರಯೋಜನ ಇಲ್ಲ. ಆ ಥರ ವಿಷಯಗಳನ್ನು ನಿಮ್ಮ ತಲೆಗೆ ಹಾಕ್ಕೊಳ್ಬೇಡಿ. ಅದು ಬಿಟ್ಟು ನಿಮ್ಮ ಸುತ್ತ ತುಂಬ ಜನ ಇರ್ತಾರೆ, ನಿಮಗೆ ಮಾಡೋ ಕೆಲಸಗಳು ತುಂಬ ಇರುತ್ತೆ, ಅದರ ಕಡೆ ಫೋಕಸ್ ಮಾಡಿ. ಅದನ್ನು ಬಿಟ್ಟು ಯಾರೋ ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅದರ ಬಗ್ಗೆನೇ ನೀವು ಪದೇ ಪದೇ ಯೋಚನೆ ಮಾಡ್ತಾ ಇದ್ದರೆ ಇನ್ನೂ ನಿಮ್ಮ ಮಾನಸಿಕವಾಗಿ ನೀವಿನ್ನೂ ಕುಗ್ಗೋಗ್ತೀರ. ಸೊ ಆ ರೀತಿ ಯಾಕೆ ತಪ್ಪು ಮಾಡ್ತೀರಾ? ಆ ರೀತಿ ಅನಾವಶ್ಯಕವಾದ ಬಗ್ಗೆ ನೀವು ಯೋಚನೆ ಮಾಡ್ತಾಯಿದ್ರೆ ಇನ್ನೂ ನಿಮ್ಮ ಮನಸ್ಸಿಗೆ ನೀವೇ ಕಷ್ಟ ಕೊಟ್ಟಂಗಾಗುತ್ತೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಮನಸ್ಸನ್ನು ನೀವು ಪ್ರಶಾಂತವಾಗಿ ಇಟ್ಕೊಳ್ಳಿ. ಸೊ ನಿಮ್ಮ ಆಲೋಚನೆ ನಿಮ್ಮ ಕೆಲಸಗಳು ಕರೆಕ್ಟಾಗಿದ್ದರೆ ಸೊ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.